ಈ ಹಬ್ಬದ ಸಂದರ್ಭದಲ್ಲಿ ಮತ್ತು ಜಾತ್ರೆ ಸಂದರ್ಭದಲ್ಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಒಂದು ಮೊಹರಂ ಉರುಸು ಆಗಿರಲಿ, ನಾ ಎಲ್ಲ ಪಾಲಕರಲ್ಲಿ ಒಂದು ಏನು ವಿನಂತಿ ಮಾಡ್ಕೋತೀನಿ ಅಂತಂದ್ರೆ, ಈಗ ನೋಡ್ರಿ ನಮ್ಮ ಮಕ್ಕಳು ಈಗ ಜಾತ್ರೆ ಆಗಿ 3 ದಿವಸ ಆಯ್ತು, ಇನ್ನಾದರೂ ಒಂದು ಮಗು ಬಂದಿಲ್ಲ. ನಾ ಏನು ಮಕ್ಕಳಲ್ಲಿ ವಿನಂತಿ ಮಾಡ್ಕೋತೀನಿ, ಏನು ಪಾಲಕರಲ್ಲಿ ವಿನಂತಿ ಮಾಡ್ಕೋತೀನಿ ಅಂತಂದ್ರೆ, ಜಾತ್ರೆ ಹಬ್ಬ ಅದು ದೇವರ ಭಕ್ತಿಗಾಗಿರಲಿ, ಸಿಹಿ ತಿನ್ನೋಕ್ಕಾಗಿರಲಿ, ಒಳ್ಳೆ ಬಟ್ಟೆ ಉಟ್ಕೊಳಕ್ಕಾಗಲಿ ಇರಲಿ. ಆದ್ರೆ ಈ ಸ್ಕೂಲ್ ಬಿಟ್ಟು ಜಾತ್ರೆ ಅಡ್ಡಾಡಿ ಜೋಕಾಲಿ ಆಡಿ ಟೈಮ್ ವೇಸ್ಟ್ ಮಾಡಿ ಜೀವನ ಹಾಳು ಮಾಡ್ಕೋಬೇಡ್ರಪ್ಪ ಮಕ್ಕಳೇ. ಪಾಲಕರಾದವರು ಅಷ್ಟೇ, ಸಂಬಂಧಿಕರು ಬಂದಿರ್ತಾರ, ತಿನ್ನಿಸ್ರಿ ಉಣಿಸ್ರಿ ಭೇಟಿ ಮಾಡಿಸ್ರಿ ಮಕ್ಕಳಿಗೆ. ಆದರೆ ಸ್ಕೂಲ್ಗಳನ್ನು ಬಿಡಿಸಿ ಜಾತ್ರೆ ಕರ್ಕೊಂಡು ಹೇಳೋದಾಗಿರಲಿ, ಒಂದು ವಸ್ತು ಕೊಡಾಕ ಇಡೀ ದಿವಸ ಬಿಡಿಸ್ತೀರಿ ನೀವು. ಒಂದು ವಸ್ತು, ಒಂದೇನೋ ಒಂದು ಗಾಡಿ ಕೊಡ್ಸಾಕು ಅಥವಾ ಟ್ಯಾಕ್ಟ್ರಿ ಕೊಡ್ಸಾಕು ಅಥವಾ ಏನೋ ಒಂದು ಉಬ್ಬು ಕೊಡ್ಸಾಕು ಇಡೀ ದಿವಸ ಹಾಳು ಮಾಡ್ತೀರಿ. ಒಬ್ಬರನ್ನ ಯಾರನ್ನ ಒಬ್ಬರನ್ನ ಸಂಬಂಧಿಕರನ್ನ ಭೇಟಿ ಮಾಡ್ಸಕ್ಕೆ ಇಡೀ ದಿವಸ ಹಾಳು ಮಾಡ್ತೀರಿ. ಹಾಗೆಲ್ಲ ಮಾಡಬೇಡ್ರಿ ಅಂಥೇಳಿ ನನ್ನೊಂದು ಪಾಲಕರಲ್ಲಿ ಒಂದು ವಿನಂತಿ ರೀ. ಮಕ್ಕಳಾದರೂ ಅಷ್ಟೇ ರೀ, ಸ್ಕೂಲ್ ಬಿಟ್ಟು ಯಾರೋ ಕಾಕನ ಮಗ ಬಂದ, ಅಣ್ಣನ ಮಗ ಬಂದ, ಅವನ ಜೋಡಿ ಆಡಾಕಂತೇಳಿ ಇಡೀ ದಿವಸ ಎಷ್ಟು ಆಡ್ತೀರಿ ನೀವು, ಎಷ್ಟು ನೀವು ಅವ್ರ ಜೋಡಿ ಇದ್ದೀರಿ ನೀವು. ಯಾಕಂದ್ರೆ ನಿಮ್ಮ ಜೀವನ ಮುಖ್ಯ ಮಕ್ಕಳೇ, ಜೀವನ ಮುಖ್ಯ. ಯಾಕಂತಂದ್ರೆ ಈ ಒಂದು ಅಮೂಲ್ಯವಾದಂಥ ಸಮಯ ಹೋದದ್ದು ಬರಂಗಿಲ್ಲ. ಹೀಗಾಗಿ ನೀವು ಆದಷ್ಟು ನಿಮ್ಮ ಒಂದು ಅಭ್ಯಾಸದ ಕಡೆ, ಸಮಯದ ಕಡೆ ಲಕ್ಷ್ಯ ಕೊಡ್ರಿ. ಉಣ್ರಿ, ತಿನ್ರಿ, ಜೋಕಾಲಿ ಆಡ್ರಿ, ಜಾತ್ರೆ ಮಾಡ್ರಿ, ದೇವ್ರಿಗೆ ಹೋಗ್ರಿ, ಕಾಯಿ ಬಡಿಸ್ರಿ, ಉರುಸು ಮಾಡ್ರಿ. ಹಿಂದೂ ಮಕ್ಕಳಾಗಿರಲಿ, ಮುಸ್ಲಿಮ್ಸ್ ಮಕ್ಕಳಾಗಿರಲಿ. ಆದರೆ ಈ ಥರ ಸ್ಕೂಲ್ ಬಿಟ್ಟು ಈ ಒಂದು ಕ್ಷಣದ ಒಂದು ಕೆಲಸಕ್ಕಾಗಿ, 1 ನಿಮಿಷದ 5 ನಿಮಿಷದ ಕೆಲಸಕ್ಕಾಗಿ ಇಡೀ ದಿನ ನೀವು ಅಲ್ಲಿ ನೋಡ್ರಿ, ಬಿಸಿಲು ನೋಡ್ರಿ ಎಷ್ಟೈತೆ ನೋಡ್ರಿ ಬಿಸಿಲು. ಇಂಥ ಬಿಸಿಲೊಳಗೆ ನೀವು ಅಡ್ಡಾಡಕುಂತೀರಿ ಮಕ್ಕಳು. ಹಿಂಗಾಗಿ ನೋಡ್ರಿ ಇವತ್ತೂ ಜಾತ್ರೆ 3ನೇ ದಿವಸ ಇವತ್ತು. ಹಿಂಗಾಗಿ ಕೇವಲ ಮುಂಜಾನೆ ಒಂದು 5-6 ಹುಡುಗರು ಬಂದಿದ್ದು, ಅವು ಹೋಗ್ಬಿಟ್ಟು. ಹಿಂಗಾಗಿ ನಾ ಒಂದು ಈ ವಿಡಿಯೋ ಮಾಡಾಕೊಂತೀನಿ. ದಯವಿಟ್ಟು ಮಕ್ಕಳಿಗೆ ನಾನೊಂದು ಏನು ವಿನಂತಿ ಮಾಡ್ಕೊತೀನಿ ಅಂತಂದ್ರೆ, ಆದಷ್ಟು ನಿಮ್ಮ ಜೀವನದ ಒಂದು ಗುರಿ ಕಡೆ ನೀವು ಇದು ಮಾಡ್ರಿ. ಯಾಕಂತಂದ್ರೆ ಮುಂದೆ ನಿಮ್ಗೆ ನಿಮ್ಮ ಒಂದು ಗುರಿನ ಮುಖ್ಯ. ನಿಮ್ಗೆ ಮುಂದೆ ಯಾರೂ ನಿಮ್ಗೆ ಕೊಡಂಗಿಲ್ಲ, 1 ರೂಪಾಯಿನೂ ಕೊಡಂಗಿಲ್ಲ ನಿಮ್ಗೆ ಯಾರು. ನೀವು ಏನೋ ಈಗ ಬಾಲ್ಯ ಇರ್ತೈತಿ, ತಂದೆ ತಾಯಿ ಒಂದು ಊಟ ಮಾಡ್ತೀರಿ, ತಂದೆ ತಾಯಿ ಮನೆಯೊಳಗಿರ್ತೀರಿ, ಅಪ್ಪ ದುಡ್ದಂಥ ರೊಕ್ಕ ತಿಂತೀರಿ, ಕಿಶೆದೊಳಗಿನ ರೊಕ್ಕ ತೊಗೊಂಡು ನೀವು ತಿಂತೀರಿ ಮಕ್ಕಳೇ. ಆದರೆ ಮುಂದೆ ನೀವು ಒಂದು 25-26 ವಯಸ್ಸಿಗೆ ಬಂದ ತಕ್ಷಣ ನಿಮಗೆ ಕನ್ಯೆ ನೋಡೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕನ್ಯೆ ನೋಡಕ್ಕೆ ಹೋತಂದ್ರೆ ಕೆಲಸ ಏನು ಮಾಡ್ತಾನೆ ಹುಡುಗ, ಎಷ್ಟನೇ ಸಾಲಿ ಕಲ್ತಾನಂತೇಳಿ ಕೇಳ್ತಾರೆ. ಅವಾಗ ನಿಮ್ಮ ಕಡೆ ಎಜುಕೇಷನ್ ಇಲ್ಲ ಅಂತಂದ್ರೆ ಯಾವುದೋ ಅದು SSLC ಫೇಲ್ ಆದ ಹುಡುಗಿನೋ ಇನ್ನೊಂದು ಎಂಥ